ಹಾಯ್, ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಅಜಯ್ ಕುಮಾರ್. ವೆಲ್ಕಮ್ ಬ್ಯಾಕ್ ಟು ಶಾಂತ ಮಾರ್ಗ ಆ್ಯಂಡ್ ವಿಜಯ ಸೇತು. ನಾವು ಒಂದು ವಿಡಿಯೋದಲ್ಲಿ ಏನು ಡಿಸ್ಕಸ್ ಮಾಡ್ತಾ ಇದ್ದೀನಿ ಅಂತಂದರೆ, ತಮ್ಮೆಲ್ಲರಿಗೂ ಗೊತ್ತು, ನಾವು ಮತ್ತು ಶಾಂತಪ್ಪ ಸರ್ ಇಬ್ಬರು ಸೇರಿ ಒಂದು ಗ್ರೂಪ್ ಸಿ ಸ್ಪೆಷಲ್ ಬುಕ್ಕನ್ನು ಏನು ಮಾಡಿದ್ದೀವಿ, ರಿಲೀಸ್ ಮಾಡಿದ್ದೀವಿ. ತಮ್ಮ ಅಭೂತಪೂರ್ವವಾದ ಬೆಂಬಲ ಈಗಾಗಲೇ ಈ ಬುಕ್ಕಿಗೆ ದೊರಕಿದೆ. ಓಕೆ, ಇನ್ನೂ ಸ್ವಲ್ಪ ಜನ ಈ ಬುಕ್ಕಲ್ಲಿ ಏನಿದೆ ಫೀಚರ್ಸ್ ಹೇಳಿ ಅಂತ ತುಂಬ ಜನ ಮೆಸೇಜ್ ಮಾಡ್ತಾ ಇರ್ತೀರಾ, ಸ್ಯಾಂಪಲ್ ಕಾಪಿ ಕಳಿಸಿ ಅಂತ ಹೇಳ್ತಾ ಇರ್ತೀರಾ. ಸೊ ಅದಕ್ಕೋಸ್ಕರ ಈ ಒಂದು ಡೆಮೋ ವಿಡಿಯೋನ ತಮ್ಮ ಮುಂದೆ ನಾನು ಪ್ರಸ್ತುತಪಡಿಸ್ತಾ ಇದ್ದೀನಿ. ಓಕೆ, ಸೊ ಲೆಟ್ಸ್ ಸ್ಟಾರ್ಟ್. ಗ್ರೂಪ್ ಸಿ ಸ್ಪೆಷಲ್ ಸಿಲೆಬಸ್. ಸ್ಪೆಷಲ್ ಸಿಲೆಬಸ್ ಅಂತಂದರೆ ಏನು, ಯಾವ ಥರ ಇರುತ್ತೆ ಅನ್ನೋದು ಡೀಟೇಲಾಗಿ ನೋಡ್ತಾ ಹೋಗೋಣ. ಎಕ್ಸ್ಕ್ಲೂಸಿವ್ಲಿ KPSC ಆ್ಯಂಡ್ KEA ಎಕ್ಸಾಮ್ಸ್. ಓಕೆ, ಎಕ್ಸ್ಕ್ಲೂಸಿವ್ಲಿ KPSC ಆ್ಯಂಡ್ KEA ಎಕ್ಸಾಮ್ಸ್ ನೆನ್ಪಿಟ್ಕೊಳ್ಳಿ. ಯಾರ್ಯಾರಪ್ಪ? ನಾವು ಮತ್ತು ಶಾಂತಪ್ಪ ಸರ್. ಶಾಂತಮಾರ್ಗ ಪಬ್ಲಿಕೇಶನ್. ನಿಮಗೆ ಬುಕ್ ಎಲ್ಲಿ ಸಿಗುತ್ತೆ, ಯಾವ ಒಂದು ಬುಕ್ ಸ್ಟಾಲಲ್ಲಿ ಸಿಗುತ್ತೆ, ಧಾರವಾಡಲ್ಲಿ ಎಲ್ಲಿ ಸಿಗುತ್ತೆ, ಬೆಂಗಳೂರಲ್ಲಿ ಎಲ್ಲಿ ಸಿಗುತ್ತೆ, ಬೆಳಗಾಮಲ್ಲಿ ಎಲ್ಲಿ ಸಿಗುತ್ತೆ, ದಾವಣಗೆರೆಯಲ್ಲಿ ಎಲ್ಲಿ ಸಿಗುತ್ತೆ ಅಂತ ಮಾಹಿತಿ ಇರಲ್ಲ. ಸೊ ಮಾಹಿತಿಗೆ ಈ ಒಂದು ನಂಬರ್ಗೆ ನೀವು ಕಾಂಟ್ಯಾಕ್ಟನ್ನು ಮಾಡ್ಬೋದು. ಓಕೆ, ಸೊ ಗ್ರೂಪ್ ಸಿ ಸ್ಪೆಷಲ್ ಸಿಲೆಬಸ್ ಹೇಳದ್ನಲ್ಲ. ಸೊ ಇದಿಷ್ಟು ನಮ್ಮದು ಪರಿವಿಡಿ. ಏನು ಸ್ಪೆಷಲ್ ಸಿಲೆಬಸ್ ಅಂತಂದರೆ ಹೇಳದ್ನಲ್ಲ, ಸ್ಪೆಷಲ್ ಸಿಲೆಬಸ್ ಅಂದರೆ ನಾವು ನೋಡಬೇಕಾಗತ್ತೆ. ಪಂಚಾಯತ್ ರಾಜ್ ಸಂಸ್ಥೆಗಳು, 73rd 74th ಅಮೆಂಡ್ಮೆಂಟ್ ಆ್ಯಕ್ಟ್, 73 ಮತ್ತು 74ನೇ ತಿದ್ದುಪಡಿ, ಅದ್ರ ಜೊತೆಗೆ ಪಂಚಾಯತ್ ರಾಜ್ ಯಾವ ಥರ ಬೆಳೆದು ಬಂತು, ಸಮಿತಿಗಳು, ಬಲವಂತರಾಯ್ ಸಮಿತಿ, ಅಶೋಕ್ ಮೆಹ್ತಾ ಸಮಿತಿ, ಸಂತಾನಂ ಸಮಿತಿ, ಪ್ರಮುಖ ಸಮಿತಿಗಳು ಇದಾವಲ್ವ, ಅವು ಯಾವ ಥರ ಬೆಳೆದು ಬಂತು, ಕರ್ನಾಟಕ ಪಂಚಾಯತ್ ರಾಜ್ ಆ್ಯಕ್ಟ್, ಕರ್ನಾಟಕ ಪಂಚಾಯತ್ ರಾಜ್ ಅಧಿನಿಯಮ ಏನು ಹೇಳುತ್ತೆ, ಪ್ರಾವಿಷನ್ಸ್ ಏನು, ಪ್ರತಿಯೊಂದನ್ನು ಈ ಪಂಚಾಯತ್ ರಾಜ್ ಸಂಸ್ಥೆಗಳಲ್ಲಿ ನಾವು ಇನ್ನು ಡೀಟೇಲ್ ಆಗಿ ಕವರ್ ಮಾಡಿದ್ದೀವಿ. ಗ್ರಾಮೀಣಾಭಿವೃದ್ಧಿ ಅಂದರೆ ಏನು, ಗ್ರಾಮೀಣಾಭಿವೃದ್ಧಿ ಪ್ರಾಮುಖ್ಯತೆ, ಪ್ರಮುಖ ಗ್ರಾಮೀಣಾಭಿವೃದ್ಧಿ ಸೌಲಭ್ಯಗಳು, ಯೋಜನೆಗಳು, ಸ್ಕೀಮ್ಸ್ ಆ್ಯಂಡ್ ಪಾಲಿಸೀಸ್ ಎಲ್ಲವನ್ನು ಕೂಡ ನಾವೇನು ಮಾಡಿದ್ದೀವಿ ಇದರಲ್ಲಿ ಕವರ್ ಮಾಡಿ. ಇದನ್ನು ಒಂದು ಸ್ವಲ್ಪ PYQ ಆ್ಯಂಗಲಿಂದ ಕೂಡ ನಾವು ತೊಗೊಂಡಿದ್ದೀವಿ. ಯಾವುದೇ ಒಂದು ಸ್ಕೀಮ್ ಆಗಿರ್ಬೋದು, ಪಾಲಿಸಿ ಆಗಿರ್ಬೋದು. ಜಲ್ ಜೀವನ್ ಮಿಷನ್ ಗ್ರಾಮೀಣಾಭಿವೃದ್ಧಿಗೆ ತುಂಬ ಮುಖ್ಯ, ತೊಗೊಳ್ಳೇಬೇಕು, ತೊಗೊಂಡಿದ್ದೀವಿ. ಮನ್ರೇಗಾ ವೆರಿ ಇಂಪಾರ್ಟೆಂಟ್, ತೊಗೊಂಡಿದ್ದೀವಿ. ಸೊ ಅದೇ ಥರ ತುಂಬ ಸ್ಕೀಮ್ಸ್ನ ತೊಗೊಂಡಿದ್ದೀವಿ. ಕರ್ನಾಟಕ ಭೂ ಸುಧಾರಣೆಗಳು, ಕರ್ನಾಟಕ ಲ್ಯಾಂಡ್ ರಿಫಾರ್ಮ್ಸ್, ಭೂ ಸುಧಾರಣೆಗಳು, ಸ್ವತಂತ್ರ ಪೂರ್ವದಲ್ಲಿ ಭೂ ಸುಧಾರಣೆಗಳು ಯಾವ ಥರ ಇತ್ತು, ಸಮಿತಿಗಳು, ಆ್ಯಕ್ಟ್, ಮೈಸೂರು ಲ್ಯಾಂಡ್ ರಿಫಾರ್ಮ್ ಆ್ಯಕ್ಟ್, ಜತ್ತಿ ಸಮಿತಿ, ಕರ್ನಾಟಕ ಭೂ ಸುಧಾರಣೆಗಳು, ದೇವರಾಜ ಅರಸರು ತಂದಂಥ ಭೂ ಸುಧಾರಣೆಗಳು ಎಲ್ಲವನ್ನು ಕೂಡ ತೊಗೊಂಬಂದಿದ್ದು. ಪ್ಲಸ್ PYQs ಆ್ಯಂಗಲ್ ಆ್ಯಸ್ ಯೂಶುವಲ್ ಇದ್ದೇ ಇರುತ್ತೆ. ಸಹಕಾರ ಚಳುವಳಿ, ಕೋಆಪರೇಟಿವ್ ಮೂಮೆಂಟ್, ಭಾರತದಲ್ಲಿದ್ದರ ಪ್ರಾಮುಖ್ಯತೆ, ಪ್ರಮುಖ ಸಂಘ ಸಂಸ್ಥೆಗಳು, ಗ್ರಾಮೀಣ ಸಹಕಾರ ಸಂಸ್ಥೆಗಳು ಯಾವ್ಯಾವಿದ್ದಾವೆ ಅನ್ನೋದು ನೋಡಿದ್ದೀವಿ. ಭಾರತೀಯ ಸಮಾಜ ಮತ್ತು ಅದರ ಬೆಳವಣಿಗೆಯ ಇತಿಹಾಸ, ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೋಷಿಯಾಲಜಿ, ಇಂಡಿಯನ್ ಸೋಷಿಯಲಿಸ್ಟ್ ಯಾರ್ಯಾರು, ಪ್ರಮುಖ ಚಿಂತಕರು, ಅವರ ಪುಸ್ತಕಗಳು, ಅವರ ಸಿದ್ಧಾಂತಗಳು, ಅವರು ಏನನ್ನು ಪ್ರತಿಪಾದನೆ ಮಾಡಿದ್ರು, ಅದರ ಜೊತೆಗೆ ಹಿಂದುಳಿದ ವರ್ಗ ಚಳುವಳಿ, ದಲಿತ ವರ್ಗ ಚಳುವಳಿ, ರೈತ ಚಳುವಳಿ, ಫಾರ್ಮರ್ಸ್ ಮೂಮೆಂಟ್ ಎಲ್ಲವನ್ನು ಕೂಡ ಇನ್ನು ಡೀಟೇಲ್ ಆಗಿ ಬಹಳ ಚೆನ್ನಾಗಿ ಕವರ್ ಮಾಡಿದ್ದೀವಿ. ಇದು ಕೂಡ PYQ ಆ್ಯಂಗಲಿಂದನೇ ಓದಬೇಕು. ಭಾರತೀಯ ಸಮಾಜ ಅಂದ ತಕ್ಷಣ ಇಂಡಿಯನ್ ಸೋಷಿಯಾಲಜಿನ ನೀವು KS ಮೇನ್ಸ್ ಥರ ಓದೋಕ್ಕಾಗಲ್ಲ. ಪರೀಕ್ಷೆಗೆ ಎಷ್ಟು ಬೇಕೋ ಅಷ್ಟು ಓದಬೇಕಾಗತ್ತೆ, ತುಂಬ ಮುಖ್ಯ. ರೈಟ್, ಇದೇನು ಭಾರತೀಯ ಸಮಾಜ. ಅದೇ ಥರ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಪರೀಕ್ಷೆಗೆ ಎಷ್ಟು ಬೇಕೋ ಅಷ್ಟು. ಕರ್ನಾಟಕ ಪರಿಸರ ಸಂಬಂಧಿ ಸಮಸ್ಯೆಗಳು ಮತ್ತು ಅದರ ಕುರಿತ ವಿಷಯಗಳು, ನ್ಯಾಷನಲ್ ಪಾರ್ಕ್, ವೈಲ್ಡ್ ಲೈಫ್ ಸೆಂಚುರಿ, ವೆಸ್ಟರ್ನ್ ಘಾಟ್ಸ್, ಎಲಿಫೆಂಟ್ ರಿಸರ್ವ್, ಫಾರೆಸ್ಟ್ ರಿಪೋರ್ಟ್, ಕರ್ನಾಟಕ ಪರಿಸರ ಸಂಬಂಧ ಯೋಜನೆಗಳು, ಯಾವ ಸ್ಪೀಸಸ್ಸು, ಪ್ರಭೇದಗಳು ಯಾವುದಾದ್ರೂ ಇದ್ದರೆ ಅದನ್ನು ಕೂಡ ಎಲ್ಲವನ್ನು ಡೀಟೇಲಾಗಿ ನಾವು ಕವರ್ ಮಾಡಿದ್ದೀವಿ. ಕರ್ನಾಟಕ ಎನ್ವಿರಾನ್ಮೆಂಟ್ ರಿಲೇಟೆಡ್ ಏನಿದೆಯಲ್ಲ, ಪರಿಸರ ಸಂಬಂಧಿತ ವಿಷಯಗಳನ್ನು ಭಾಳ ಡೀಟೇಲಾಗಿ ಕವರ್ ಮಾಡಿದ್ದೀವಿ. ಇದು ಕರ್ನಾಟಕ ಆಡಳಿತ, ಪರಿಣಾಮಕಾರಿ ಆಡಳಿತಕ್ಕಾಗಿ ವಿಜ್ಞಾನ ಮತ್ತು ತಂತ್ರಜ್ಞಾನ,
ರೋಲ್ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇನ್ ಕರ್ನಾಟಕ ಅಡ್ಮಿನಿಸ್ಟ್ರೇಷನ್. ಅಂದರೆ ಪೋರ್ಟಲ್ಸ್, ಭೂಮಿ ಪೋರ್ಟಲು, ಕಾವೇರಿ ಪೋರ್ಟಲು, ಕಾವೇರಿ 2.0, ಈ ಖಾತಾ, ಪಂಚತಂತ್ರ, ಪಂಚಮಿತ್ರ, ಇಷ್ಟೊಂದು ಪೋರ್ಟಲ್ಸ್ ಇದಾವಲ್ವ. ಪಾಲಿಸೀಸು, ಸ್ಟಾರ್ಟಪ್ ಪಾಲಿಸಿ, ಟೂರಿಸಮ್ ಪಾಲಿಸಿ ಎಲ್ಲವನ್ನು ಕೂಡ ಇದರಲ್ಲಿ ನಾವು ಕವರನ್ನು ಮಾಡಿದ್ದೀವಿ. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಹೇಳ್ತೀನಲ್ಲ, ಈ ಬುಕ್ ಇರೋದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ, ನಾಟ್ ಅಕಾಡೆಮಿಕ್ ಆಗಿಲ್ಲ. ಎಕ್ಸಾಮಿಗೆ ಏನು ಬೇಕೋ ಅದನ್ನು ನಾವು ಕೊಡೋಕ್ಕೆ ಪ್ರಯತ್ನವನ್ನು ಪಟ್ಟಿದ್ದೀವಿ ಇದರಲ್ಲಿ. ಇದೊಂದು ನೆನ್ಪಿಟ್ಕೊಳ್ಳಿ, ರೈಟ್. ಸೊ ಅದೇ ಇಲ್ಲ, ಭಾರತ ಪಂಚಾಯತ್ ರಾಜ್ ವಿಕಾಸ. ನೋಡಿ, ಪ್ರಾಚೀನ ಕಾಲ ಅಂತ ಇದೆ. ನನಗೆ ಪ್ರಾಚೀನ ಕಾಲದಲ್ಲಿ ಏನು ಇಂಪಾರ್ಟೆಂಟ್ ಆಗುತ್ತಪ್ಪ, ಯಾವುದು ಇಂಪಾರ್ಟೆಂಟ್ ಆಗುತ್ತೆ? ಕುಡುಕುಲೈ ವ್ಯವಸ್ಥೆ. ಏನಿದು? ಚೀಟಿ ಆಧಾರಿತ ಚುನಾವಣಾ ವಿಧಾನ, ವೋಟಲ್ ಸಿಸ್ಟಮ್ ಅಲ್ವಾ. ಸೊ ಇದು ಇಂಪಾರ್ಟೆಂಟ್. ಅದೇ ಥರ ಉತ್ತರ ಮೇರೂರು ಶಾಸನ ಯಾವುದಕ್ಕೆ ಸಂಬಂಧಪಟ್ಟಿದೆ, ಅದು ಕೂಡ ನೀವು ಪ್ರಾಚೀನ ಕಾಲಕ್ಕೆ ತೊಗೊಂಡಿದ್ದೀವಿ, ಎಷ್ಟು ಬೇಕೋ ಅಷ್ಟು ನಾವು ತೊಗೊಂಡಿದ್ದೀವಿ, ರೈಟ್. ಅದೇ ಥರ ಬಲವಂತರಾಯ ಸಮಿತಿ, ಅವರ ಉದ್ದೇಶಗಳು ಏನೇನಾಗಿತ್ತು, ರೈಟ್. ಸ್ವತಂತ್ರ ನಂತರದಲ್ಲಿ ಬಲವಂತರಾಯ ಸಮಿತಿ ಹೇಳಿದ್ನಲ್ಲ, ಬಲವಂತರಾಯ ಸಮಿತಿಗಳು, ಸಂತಾನಂ, GVK ರಾವ್, ಅಶೋಕ್ ಮೆಹ್ತಾ, LM ಸಿಂಘ್ವಿ, ಎಲ್ಲ ಸಮಿತಿಗಳನ್ನು ತೊಗೊಂಡಿದ್ದೀವಿ. ಅದೇ ಥರ 73ನೇ ತಿದ್ದುಪಡಿ. ಓಕೆ, 73ನೇ ತಿದ್ದುಪಡಿಗಳಲ್ಲಿ ಏನೇನು ಇಂಪಾರ್ಟೆಂಟ್ ಇದೆ ಅದೆಲ್ಲವೂ ಕೂಡ. ಓಕೆ, ಅಲ್ಲೇನು ರಾಜ್ಯ ಚುನಾವಣಾ ಆಯೋಗ ಬರುತ್ತೆ, ರಾಜ್ಯ ಹಣಕಾಸು ಆಯೋಗ ಬರುತ್ತೆ. ಟೇಬಲಲ್ಲಿ ನಿಮಗೆ ನೀಟಾಗಿ ಟೇಬಲಲ್ಲಿ ನಾವು ಕೊಟ್ಟಿದ್ದೀವಿ. HYT ಅಂತ ಎಲ್ಲಿ ಮಾರ್ಕ್ ಮಾಡಿರ್ತೀವಲ್ವ, ಜಿಲ್ಲಾ ಯೋಜನಾ ಸಮಿತಿ, ಡಿಸ್ಟ್ರಿಕ್ಟ್ ಪ್ಲಾನಿಂಗ್ ಕಮಿಟಿ ಅಂತ ಕರಿತೀವಿ, ಓಕೆ. ಅದನ್ನು ಕೂಡ ಯಾಕಂದರೆ HYT ಅಂದ್ಕೊಂಡಿದ್ದು ಇದ್ರ ಬಗ್ಗೆ ನೀವು ಚೆನ್ನಾಗಿ ಓದ್ಕೋಬೇಕು, ಬಂದಿದೆ ಪ್ರೀವಿಯಸ್ ಇಯರ್ ಕ್ವಶನಲ್ಲಿ ಅಂತ ಅಲ್ವಾ. ಅದೇ ಥರ ಆರ್ಟಿಕಲ್ಸ್, ವಿಧಿಗಳು ಬಹಳ ಇಂಪಾರ್ಟೆಂಟ್, ಅನುಚ್ಛೇದಗಳು, ಸಾಂವಿಧಾನಿಕ ವಿಧಿಗಳು 243 243 ಪಂಚಾಯತ್ ರಾಜ್ಗೆ ಸಂಬಂಧಪಟ್ಟಿದ್ದು ಎಲ್ಲ ಆರ್ಟಿಕಲ್ನ ಡೀಟೇಲಾಗಿ ನಾವು ಕೊಟ್ಟಿದ್ದೀವಿ. ಯಾಕಂದರೆ ಇಲ್ಲಿಂದ ಪ್ರಶ್ನೆಗಳು ಬರುತ್ತೆ, ಮುಂದೆ ಕೂಡ, ಹಿಂದೆ ಬಂದಿದೆ, ಮುಂದೆ ಕೂಡ ಬರುತ್ತೆ. ಅದಕ್ಕೋಸ್ಕರ ಡೀಟೇಲಾಗಿ ಆರ್ಟಿಕಲ್ಸ್ನೆಲ್ಲ ಕವರ್ ಮಾಡಿದ್ದೀವಿ. ಓಕೆ, ಡೀಟೇಲಾಗಿ ಏನು ಮಾಡಿದ್ದೀವಿ, ಆರ್ಟಿಕಲ್ಸ್ನ ಕವರ್ ಮಾಡಿದ್ದೀವಿ. ಪೆಸಾ ಆ್ಯಕ್ಟ್ ವೆರಿ ಇಂಪಾರ್ಟೆಂಟ್. HYT ನೋಡಿ, ಅಲ್ಲೆಲ್ಲ ನಾವು ಏನು ಕೊಟ್ಟಿದ್ದೀವಿ, ಪರೀಕ್ಷಾ ದೃಷ್ಟಿಕೋನದಿಂದ ಓದಿ. 5ನೇ ಶೆಡ್ಯೂಲು, 5th ಶೆಡ್ಯೂಲ್ ಬಗ್ಗೆ ನೀವು ಓದ್ಕೋಬೇಕು, ಪಾಲಿಟಿಲಿ ಓದಿರ್ತೀರ. ನಾನು ಮತ್ತೆ ಇಲ್ಲಿ 5th ಶೆಡ್ಯೂಲ್ ಬಗ್ಗೆ ಕೊಟ್ಟರೆ ಇದು ಇನ್ನೊಂದು ಪಾಲಿಟಿ ಬುಕ್ ಆಗುತ್ತೆ ಹೊರತು ಸ್ಪೆಷಲ್ ಸಿಲೆಬಸ್ ಬುಕ್ ಆಗಲ್ಲ, ನೆನ್ಪಿಟ್ಕೊಳ್ಳಿ. ಅದೇ ದೃಷ್ಟಿಯಿಂದ ನಾವು ಕೊಡಬೇಕಾಗುತ್ತೆ. ನಿಮ್ಮನ್ನು ನಾವು ಇನ್ನಿಷ್ಟು ಡೆಪ್ತಾಗಿ ಕೊಡಬೇಕು ಅಂತೇಳಿ ಪ್ರಪಾತಕ್ಕೆ ನೂಕುವಂಥ ಅವಶ್ಯಕತೆ ಇಲ್ಲ, ರೈಟ್. ನೂಕುವಂಥ ಅವಶ್ಯಕತೆ ಇಲ್ಲ. ಪರೀಕ್ಷಾ ದೃಷ್ಟಿಕೋನ, ಪರೀಕ್ಷೆಗೆ ಎಷ್ಟು ಬೇಕೋ ಅಷ್ಟು ಕೊಡಬೇಕು. ನೀವೆಲ್ಲರೂ ಏನೇನು ಓದಬೇಕು ಅನ್ನೋದು ಒಂದಿಷ್ಟು ಶಾಂತ ಮಾರ್ಗದ ತತ್ವಗಳು, ಶಾಂತ ಮಾರ್ಗದ ಮಂತ್ರಗಳು, ಸಲಹೆಗಳು ಮುಖಾಂತರ ಅಲ್ಲಲ್ಲಿ ನಾವೇನು ಮಾಡಿದ್ದೀವಿ, ಕೊಡೋಕ್ಕೆ ಪ್ರಯತ್ನವನ್ನು ಪಟ್ಟಿದ್ದೀವಿ. ಓಕೆ, ಪಟ್ಟಿದ್ದೀವಿ, ರೈಟ್. ಇಲ್ಲಿ ನೋಡಿ, ಅದಕ್ಕೆ ಹೇಳ್ತೀನಿ, ಶಾಂತ ಮಾರ್ಗದ ಸಲಹೆ ಅಲ್ಲಲ್ಲಿ ಕೊಟ್ಟಿದ್ದೀವಿ ನಾವು. ಮುಖ್ಯವಾಗಿದೆ, ಅನೇಕ ಪರೀಕ್ಷೆಗಳಲ್ಲಿ ಬಂದಿದೆ. ಇದನ್ನು ನೀವು ಕಂಠಪಾಠ ಮಾಡಲೇಬೇಕು ಅಥವಾ ಚರ್ಚಿಸುವುದು ಉತ್ತಮ. ಡಿಸ್ಕಷನ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ. ಡಿಸ್ಕಷನ್ ಮಾಡಿದ್ರೆ ಏನಾಗುತ್ತೆ, ಇನ್ನಿಷ್ಟು ನೆನಪುಳಿಯೋ ಚಾನ್ಸಸ್ ಏನಿರುತ್ತೆ, ಜಾಸ್ತಿ ಇರುತ್ತೆ. ಇದು ಪಂಚಾಯತ್ ರಾಜ್ ಸುಧಾರಣೆಗಳು, ಪಂಚಾಯತ್ ರಾಜ್ ಆ್ಯಕ್ಟ್ ತೊಗೊಂಬಂದಿದ್ದೀವಿ. ಏನು ಡೀಟೇಲ್ ಆಗಿದೆ, ಎಲ್ಲವೂ ಕೂಡ ಸೆಕ್ಷನ್ಸು ಡೀಟೇಲ್ ಆಗಿದೆ, ಏನೂ ಮಿಸ್ ಆಗಲ್ಲ ಇಲ್ಲಿ. ಓಕೆ, ನೆಕ್ಸ್ಟು ಪಂಚಾಯತ್ ರಾಜ್ PDO, ಅದು ಕೂಡ ಬರುತ್ತೆ ನಮ್ಮ ಪಂಚಾಯತ್ ರಾಜ್ ಆ್ಯಕ್ಟಲ್ಲಿ, ಕರ್ನಾಟಕ ಪಂಚಾಯತ್ ರಾಜ್ ಆ್ಯಕ್ಟಲ್ಲಿ. PDO ಏನೇನು ಇಂಪಾರ್ಟೆಂಟ್ ಆ್ಯಕ್ಟ್ಸು, ರೂಲ್ಸು ಏನಿದಾವಲ್ಲ ಎಲ್ಲ ನೋಡಿ. ತಾಲೂಕು ಪಂಚಾಯತಿ ಸ್ಥಾಯಿ ಸಮಿತಿಗಳು ಕಡ್ಡಾಯವಾಗಿರಬೇಕು 3. ಇದು ಪ್ರೀವಿಯಸ್ ಇಯರ್ ಕ್ವಶನಲ್ಲಿ ಬಂದಿದೆ, ಅದಕ್ಕೆ ತೊಗೊಂಡಿದ್ದೀವಿ. ಸುಮ್ಮನೆ ತೊಗೊಂಡಿಲ್ಲ, ಯಾವುದನ್ನು ಬಂದಿದೆ ಅದಕ್ಕೆ ತೊಗೊಂಡಿದ್ದೀವಿ. ಓಕೆ, ನೆಕ್ಸ್ಟು ನೋಡಿ, ಹಣಕಾಸು ಆಯೋಗ, ಫಿನಾನ್ಸ್ ಕಮಿಷನ್ ಇಂಪಾರ್ಟೆಂಟ್ ಅಲ್ವಾ ನನಗೆ. ಆಡಳಿತ ಹಣಕಾಸು ಆಯೋಗ ಸಂಬಂಧಪಟ್ಟ ವಿಷಯಗಳು ಅತ್ಯಂತ ಮಹತ್ವದ ವಿಚಾರ. ಇವುಗಳ ಮೇಲೆ ಒಂದು ಪ್ರಶ್ನೆ ಖಂಡಿತ ಬರುತ್ತದೆ. ಶಾಂತ ಮಾರ್ಗದ ಗ್ಯಾರಂಟಿ 360 ಡಿಗ್ರಿಯಿಂದ ಓದಿ ಅಲ್ವಾ, ಕೊಟ್ಟಿದ್ದೀವಿ. ಓದಬೇಕು, ಎಲ್ಲೆಲ್ಲಿ ಫೋಕಸ್ ಮಾಡ್ಬೇಕಂತ ಹೇಳ್ತಾ ಇದ್ದೀವಿ. ಇದಕ್ಕಿಂತ ನಿಮಗೆ ಈ ಬುಕ್ ಹೆಂಗಿದೆ ಅಂದರೆ ನಿಮ್ಮ ಜೊತೆ ಮಾತಾಡುತ್ತೆ, ಕಮ್ಯುನಿಕೇಟ್ ಮಾಡುತ್ತೆ. ದ್ಯಾಟ್ಸ್ ವೈ ನಾವು ಈ ಥರ ಡಿಸೈನ್ ಮಾಡಿದ್ದೀವಿ ಬುಕ್ಕನ್ನು. ತುಂಬ ಯೂನಿಕ್ ಆಗಿದೆ ಈ ಬುಕ್ಕು. ಓಕೆ, ಡೆಫಿನೆಟ್ಲಿ ಇದು ನಿಮಗೆ ಗೇಮ್ ಚೇಂಜರ್ ಆಗುತ್ತೆ, ಹೆಲ್ಪ್ ಕೂಡ ಆಗುತ್ತೆ. ಓಕೆ, ಸೊ ಇದಿಷ್ಟೇನಪ್ಪ, ಒಂದಿಷ್ಟು ಪಂಚಾಯತ್ ರಾಜ್ಗಳು ಎಲ್ಲವನ್ನು ಕವರ್ ಮಾಡಿದ್ದೀವಿ, ಏನನ್ನು ಕೂಡ ನಾವು ಮಿಸ್ ಮಾಡಿಲ್ಲ. ಪಂಚಾಯತ್ ರಾಜ್, ಓಕೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ, ಇದನ್ನು ಕೂಡ ತೊಗೊಂಡಿದ್ದೀವಿ, ಯಾಕಂದರೆ ರಚನೆ ಆಗಿದೆಯಲ್ವಾ, ಕರೆಂಟ್ ಅಫೇರ್ಸಲ್ಲಿ ಇದೆ ಅಲ್ವಾ. ಅಪ್ಡೇಟೆಡ್ ಆಗಿದ್ದೀವಿ, ಎಷ್ಟಾಗುತ್ತೋ ಅಪ್ಡೇಟೆಡ್ ಆಗಿದ್ದೀವಿ. ಎಲ್ಲೋ ಚಿಕ್ಕ ಪುಟ್ಟದ್ದು ಮಿಸ್ ಆಗ್ಬೋದು, ಬಿಕಾಸ್ ನಾವು ಕೂಡ ಮನುಷ್ಯರು, ಅತೀತರಲ್ಲ. ಎಲ್ಲವನ್ನು ಕವರ್ ಮಾಡ್ತೀವಿ ಅಂತ ಹೇಳಿಬಿಟ್ರೆ ಸುಳ್ಳು ಹೇಳೋದಂಗಾಗುತ್ತೆ. ನೋ, ಎಷ್ಟಾಗುತ್ತೆ ಅಷ್ಟು ಕರೆಂಟ್ ಇವೆಂಟ್ಸನ್ನು ನಾವು ಕವರ್ ಮಾಡೋಕ್ಕೆ ಏನು ಮಾಡಿದ್ದೀವಿ, ಪ್ರಯತ್ನ ಮಾಡಿದ್ದು. ನೋಡಿ, ಅದೇ ಶಾಂತ ಮಾರ್ಗದ ಮಂತ್ರ ನೋಡಿ, ಪ್ರಧಾನಮಂತ್ರಿ ಮತ್ತು ಮುಖ್ಯಮಂತ್ರಿಗಳು ಅಧ್ಯಕ್ಷರಾಗಿರುವ ಸಮಿತಿಗಳ
ಪರೀಕ್ಷೆಗೆ HYT ಅಂದರೆ ಬರೋ ಚಾನ್ಸಸ್ ಜಾಸ್ತಿ ಇದೆ ಅಂತ ಓದಬೇಕು, ನೀವು ಅದನ್ನು ಓದಬೇಕು. ಓಕೆ, ಆ ಥರದ್ದೆಲ್ಲ ನಾವು ಕೊಟ್ಟಿದ್ದೀವಿ. ಓಕೆ, ಸೊ ಇದೆಷ್ಟೇನಪ್ಪ ಪಂಚಾಯತ್ ರಾಜು. ಅದರ ಮೇಲೆ ಪ್ರಿವಿಯಸ್ ಇಯರ್ ಕ್ವಶನ್ಸ್ ನೋಡಿ, ಪಂಚಾಯತ್ ರಾಜ್ ಮೇಲೆ ಏನು ಪ್ರಿವಿಯಸ್ ಇಯರ್ ಕ್ವಶನ್ಸ್ ಬಂದಿದೆಯಲ್ಲ ಅದನ್ನು ಕೂಡ ನಾವೇನು ಮಾಡಿದ್ದೀವಿ, ಇಲ್ಲಿ ಕವರ್ ಮಾಡಿದ್ದೀವಿ. ಪ್ರತಿಯೊಂದನ್ನು ಎಷ್ಟಾಗುತ್ತೋ ಅಷ್ಟು ಪ್ರಿವಿಯಸ್ ಇಯರ್ ಕ್ವಶನ್ಸ್ನ ಯೂನಿಕ್ ಆಗಿರುವಂಥ, ಎಲ್ಲನೂ ತೊಗೊಳಕ್ಕಾಗಲ್ಲ, ಯೂನಿಕ್ ಆಗಿರೋ ಪ್ರಶ್ನೆಗಳನ್ನು ನಾವು ಒಂದಿಷ್ಟು ತೊಗೊಂಡಿದ್ದೀವಿ, ನಿಮ್ಗೆ ಹೆಲ್ಪ್ ಆಗುತ್ತಾರೆ. ಅದೇ ಥರ ರೂರಲ್ ಡೆವಲಪ್ಮೆಂಟ್ ಹೇಳಿದ್ನಲ್ಲ, ರೂರಲ್ ಡೆವಲಪ್ಮೆಂಟ್ ಅಂದರೆ ಏನು, ಸೊ ಪ್ರಸ್ತುತ ಕರ್ನಾಟಕದಲ್ಲಿ ಎಷ್ಟು ಗ್ರಾಮ ಪಂಚಾಯತಿಗಳಿದ್ದಾವೆ, ಏನು ಗ್ರಾಮೀಣಾಭಿವೃದ್ಧಿ ಯೋಜನೆಗಳು ಹೇಳಿದ್ನಲ್ಲ, ಸೊ ಎಲ್ಲ ಯೋಜನೆಗಳನ್ನು ನೀಟಾಗಿ ಕೊಟ್ಟಿದ್ದೀವಿ. ಎಷ್ಟಾಗುತ್ತೋ ಅಷ್ಟು ಪ್ರತಿಯೊಂದನ್ನು ಕೂಡ ಏನನ್ನು ಬಿಟ್ಟಿಲ್ಲ. ಜಲ್ ಜೀವನ್ ಮಿಷನ್ ಹೇಳಿದ್ನಲ್ಲ, HYT ಬರೋ ಚಾನ್ಸಸ್ ಜಾಸ್ತಿ ಇದೆ. ಜಲ್ ಜೀವನ್ ಮಿಷನ್ ಅದನ್ನು ಕೂಡ ತೊಗೊಂಡಿದ್ದೀವಿ. ಓಕೆ, ಸ್ವಚ್ಛ ಭಾರತ್ ಮಿಷನ್, ODF ಪ್ಲಸ್ಸು, ODF ಪ್ಲಸ್ಸು, ದೀಸ್ ಆರ್ ಆಲ್ HYT ಹೈ ಯೀಲ್ಡ್ ಟಾಪಿಕ್ಸ್. ಬರೋ ಚಾನ್ಸಸ್ ಏನಿರುತ್ತೆ, ಜಾಸ್ತಿ ಇರುತ್ತೆ. ರೈಟ್. ಸೊ ಗ್ರಾಮೀಣ ಸಾರಿಗೆ ಯೋಜನೆಗಳು, ಸಾರಿಗೆಗೇ ಯೋಜನೆಗಳಿದ್ದಾವೆ ಅಲ್ವಾ. ಮನ್ರೇಗಾ ಇವತ್ತು ನೋಡಿ, ನಿನ್ನೆ ಚೇಂಜ್ ಆಗಿದೆ ನೇಮು, ಬಿಕಾಸ್ ನಾವು ಒಂದು 15 ದಿನ ಆಯಿತು ಬುಕ್ ಮಾಡಿ. ನಿನ್ನೆ ಮನ್ರೇಗಾನ ನೇಮ್ ಚೇಂಜ್ ಮಾಡಿದ್ದಾರೆ ಅಲ್ವಾ. ಬಟ್ ಬರಲ್ಲ ಅದು ಪರೀಕ್ಷೆ, ಆಲ್ರೆಡಿ ಪ್ರಿಂಟ್ ಆಗಿರುತ್ತೆ. ಬಂದರೆ ಮನ್ರೇಗಾ ಥ್ರೂನೇ ಬರುತ್ತೆ, ಬಿಕಾಸ್ ಅದು ಜಾರಿ ಆಗಿಲ್ಲ ಇನ್ನು, ಜಸ್ಟ್ ಪಾರ್ಲಿಮೆಂಟಲ್ಲಿ ಡಿಸ್ಕಸ್ ಆಗಿದೆ. ಓಕೆ, ಸೊ ಈ ಥರ ಕ್ವಿಕ್ ಫ್ಯಾಕ್ಟ್ಸ್ ಅಂತ ನಾವು ಒಂದಿಷ್ಟು ಕೊಟ್ಟಿದ್ದೀವಿ. ಮನ್ರೇಗಾ ರಿಲೇಟೆಡ್ ಏನೇನು, ಯಾವ್ಯಾವ ರಾಜ್ಯ ಎಷ್ಟೆಷ್ಟು ದುಡ್ಡು ಕೊಡುತ್ತೆ ಏನೇನು ಅಂತ. ಲಖಪತಿ ದೀದಿ ನ್ಯೂಸಲ್ಲಿದೆ. ರೂರಲ್ ಸೆಲ್ಫ್ ಹೆಲ್ಪ್ ಗ್ರೂಪಿಗೆ ಕೊಡುವಂಥದ್ದು, ಮಹಿಳಾ ಸ್ವಸಹಾಯ ಗುಂಪುಗಳಿಗೆ ಕೊಡುವಂಥದ್ದು, ಸ್ವಾಮಿತ್ವ ರೂರಲ್ ಪ್ರೋಗ್ರಾಮು ಅಲ್ವಾ. ಎಲ್ಲವನ್ನು ನಾವೇನು ಮಾಡಿದ್ದೀವಿ, ಕವರ್ ಮಾಡಿದ್ದೀವಿ, ಯಾವುದನ್ನು ಮಿಸ್ ಮಾಡಿಲ್ಲ. ಎಲ್ಲ ಸ್ಕೀಮ್ಸು ನೋಡಿ. ಅದು ನಂಜುಂಡಪ್ಪ ವರದಿ ಇಂಪಾರ್ಟೆಂಟ್ ಅಲ್ವಾ, ಇಂಪಾರ್ಟೆಂಟ್ ನನಗೆ ನಂಜುಂಡಪ್ಪ ವರದಿ. HYT ಯಾವ ಮೆಥಡಲಜಿನ ಯೂಸ್ ಮಾಡ್ತಾರೆ ಅನ್ನೋದನ್ನು ನೋಡಿದ್ದೀವಿ. ತಾಲೂಕು ವರ್ಗೀಕರಣ ಮಾಡ್ತಾರೆ, ಸೂಚಕಗಳು ಏನೇನು ತೊಗೊಂಡಿದ್ದಾರೆ, ಪ್ರತಿಯೊಂದು 360 ಡಿಗ್ರಿಯಿಂದ ನಾವು ಕವರ್ ಮಾಡಿದ್ದೀವಿ, ಏನೂ ಮಿಸ್ ಆಗಿಲ್ಲ. ಅದೇ ಥರ ಇಲ್ಲೂ ಕೂಡ ಏನಾಗಿರುತ್ತೆ, ಪ್ರೀವಿಯಸ್ ಇಯರ್ ಪ್ರಶ್ನೆಗಳನ್ನು ಗ್ರಾಮೀಣಾಭಿವೃದ್ಧಿಗೂ ತೊಗೊಂಡಿದ್ದೀವಿ. ಲ್ಯಾಂಡ್ ರಿಫಾರ್ಮ್ಸ್ ವೆರಿ ಇಂಪಾರ್ಟೆಂಟ್, ಎಲ್ಲ ಇನ್ ಡೀಟೇಲಾಗಿ ತೊಗೊಂಡಿದ್ದೀವಪ್ಪ. ಲ್ಯಾಂಡ್ ರಿಫಾರ್ಮ್ಸ್ನ ಇನ್ ಡೀಟೇಲಾಗಿ ನಿಮಗೆ ಏನೂ ಕೂಡ ಮಿಸ್ ಆಗಿಲ್ಲ, ಏನೂ ಮಿಸ್ ಆಗಿಲ್ಲ. ಓಕೆ, ಸೊ ಕರ್ನಾಟಕ ಭೂ ಸುಧಾರಣೆ ಸಂಬಂಧಿತ ಸಮಿತಿಗಳನ್ನು ತೊಗೊಂಡಿದ್ವಿ. ಗುಂಡಪ್ಪ ಸಮಿತಿ, ಓಕೆ, ಬಿಡಿ ಜತ್ತಿ ಸಮಿತಿ. ನೆಕ್ಸ್ಟ್ ಇನಾಮ್ ಕಾಯ್ದೆ 1954, ಮೈಸೂರು ಇನಾಮ್ ಕಾಯ್ದೆ. ಓಕೆ, ಆಮೇಲೆ ಲ್ಯಾಂಡ್ ರಿಫಾರ್ಮ್ ಆ್ಯಕ್ಟ್ ನೋಡಿ, ಕರ್ನಾಟಕ ಭೂ ಸುಧಾರಣಾ ಕಾಯ್ದೆ, ಬಿಡಿ ಜತ್ತಿ ಸಮಿತಿ, ಎಲ್ಲ ಕವರ್ ಮಾಡಿದ್ದೀವಿ, ಏನೂ ಮಿಸ್ ಆಗಿಲ್ಲ ಎಲ್ಲೂ ಕೂಡ. ಸೊ ಇದೇ ಥರ ನಾವು ಪ್ರತಿಯೊಂದನ್ನು ಏನು ಮಾಡಿದ್ದೀವಿ, ಎಲ್ಲವನ್ನು ಎಲ್ಲೆಲ್ಲಿ HYT, ಎಲ್ಲೆಲ್ಲಿ ಹೈ ಯೀಲ್ಡ್ ಟಾಪಿಕ್ಸ್ ಅಂತ ಅನಿಸುತ್ತೆ ಅದನ್ನೆಲ್ಲ ಏನು ಮಾಡಿದ್ದೀವಿ, ನಾವು ಕವರನ್ನು ಮಾಡೋಕ್ಕೆ ಪ್ರಯತ್ನವನ್ನು ಪಟ್ಟಿದ್ದೀವಿ. ಓಕೆ, ಸೊ ಇದಿಷ್ಟೇನಪ್ಪ ಸೆಕ್ಷನ್ಸು ಇಂಪಾರ್ಟೆಂಟ್. ಈ ಸೆಕ್ಷನ್ಸ್ ಎಲ್ಲ ಬಂದಿದ್ದಾವೆ ಪರೀಕ್ಷೆಯಲ್ಲಿ, ಅದಕ್ಕೆ ಈ ಸೆಕ್ಷನ್ಸನ್ನು ನಾವೇನು ಮಾಡಿದ್ದೀವಿ, ತೊಗೊಂಡಿದ್ದೀವಿ. ಏನು ನಿಮ್ಗೆ ಅನಿಸ್ಬಾರ್ದಲ್ಲ ಮಿಸ್ ಆಗಬಾರ್ದು, ಮಿಸ್ ಆಗಿದೆ ಅಂತ ಹೇಳಿ. ಸೊ ನೋಡಿ, ಇದೇನಿದೆ ಅಲ್ಲ ಘಟಕಗಳು, ಇದು ಬಂದಿದೆ, ಇದು ಪ್ರಿವಿಯಸ್ ಇಯರ್ ಕ್ವಶನ್ ಬಂದಿದೆ, ಅದಕ್ಕೆ ನಾವು ತೊಗೊಂಡಿದ್ದೀವಿ. ಸುಮ್ಮನೆ ಯಾವುದನ್ನು ನಾವು ತೊಗೊಂಡಿಲ್ಲ. ಈ ಭೂ ನ್ಯಾಯಾಧೀಕರಣ ಇದು ಕೂಡ ಬಂದಿದೆ ಸೆಕ್ಷನ್ನು, ಆಯಿತಾ. ಪ್ರತಿ ತಾಲೂಕಿನಲ್ಲಿ ಮಾಡಬೇಕಾ, ಪ್ರತಿ ಜಿಲ್ಲೆಯಲ್ಲಿ ಇರಬೇಕಾ ಏನು ಅನ್ನೋದನ್ನು ಹಾಗೆ ಕೇಳಿದ್ದಾನೆ, ನಾವು ಹಾಗೆ ತೊಗೊಂಡಿದ್ದೀವಿ. ಬಿಕಾಸ್ ಎಕ್ಸಾಮ್ಗೆ ಏನು ಬೇಕೋ ಅದನ್ನು ಕೊಡ್ತೀವಿ ಹೊರತು ನಮಗೆ ಯಾವ್ದು ಈಸಿ ಅದನ್ನು ಕೊಡಲ್ಲ. ನಿಮಗೆ ಹೆಲ್ಪ್ ಆಗೋ ಥರ ಏನು ಕೊಡಬೇಕು ಅದನ್ನು ನಾವು ಕೊಡೋಕ್ಕೆ ನಾವು ಪ್ರಯತ್ನವನ್ನು ಮಾಡಿದ್ದೀವಿ ಭಾಳ ಪ್ರಾಮಾಣಿಕವಾಗಿ. ಓಕೆ, ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ 2015 ತಿದ್ದುಪಡಿ ಆಗಿತ್ತು 2020, ಎಲ್ಲವನ್ನು ನಾವೇನು ಮಾಡಿದ್ದೀವಿ, ತೊಗೊಳಕ್ಕೆ ಪ್ರಯತ್ನವನ್ನು ಮಾಡಿದ್ದೀವಿ, ಕೊಟ್ಟಿದ್ದೀವಿ, ಆದಷ್ಟು ಎಷ್ಟಾಗುತ್ತೋ ಅಷ್ಟು. ಓಕೆ, ಅದೇ ಥರ ಏನಿದೆಯಪ್ಪ, ಭೂ ಸುಧಾರಣೆ ಆಯಿತು, ಅದರ ಮೇಲಿನ PYQs ನೋಡಿ, ಎಲ್ಲ PYQನ ನಾವೇನು ಮಾಡಿದ್ದೀವಿ, ತೊಗೊಂಡಿದ್ದೀವಿ. ದೆನ್ ಸಹಕಾರ ಚಳುವಳಿ ಮತ್ತು ಗ್ರಾಮೀಣ ಸಹಕಾರ ಸಂಸ್ಥೆಗಳು. ಓಕೆ, ಸ್ವಲ್ಪ ಎಲ್ಲಿಂದ ವಿಶ್ವ ಸಹಕಾರ ಚಳುವಳಿ ಎಲ್ಲಿಂದ ಬಂತು ಅನ್ನೋದು, ಸ್ವತಂತ್ರ ಪೂರ್ವದಲ್ಲಿ ಯಾವ ಸಂಘಗಳಿತ್ತು, ಪ್ರತಿಯೊಂದು ಸಂಘಗಳನ್ನು ನೀಟಾಗಿ ಕೊಟ್ಟಿದ್ದೀವಿ. ಓಕೆ, ಸೊ ಸಾಂವಿಧಾನಿಕ ನಿಬಂಧನೆಗಳು ಏನೇನಿದ್ದಾವೆ, ಸಾಂವಿಧಾನಿಕ ಸಂಬಂಧಪಟ್ಟದ್ದು ಸಹಕಾರ ಸಂಘಗಳಿಗೆ ಸಂಬಂಧಪಟ್ಟಂತೆ ಅದನ್ನು ಕೂಡ ಕೊಟ್ಟಿದ್ದೀವಿ. ಸಹಕಾರ ಧ್ವಜ ಕೇಳ್ಬೋದು, ಕೇಳದೇನಿರ್ಬೋದು, ಸುಮ್ಮನೆ ಇರಲಿ ಅಂತ ಕೊಟ್ಟಿದ್ದೀವಿ. ಆರ್ಟಿಕಲ್ಸ್ ಸಹಕಾರ ಪಾರ್ಟ್ 9B ಏನು ಹೇಳುತ್ತೆ ಸಂವಿಧಾನದ್ದು, 243H ಇಂದ 243ZT ಸಹಕಾರ ಸಂಸ್ಥೆಗಳ ಬಗ್ಗೆ, ಸಂಘಗಳ ಬಗ್ಗೆ ಎಲ್ಲವನ್ನು ಕೊಟ್ಟಿದ್ದೀವಿ. ಕರ್ನಾಟಕದಲ್ಲಿ ಯಾವ ಥರ ಶುರು ಆಯಿತು, ಕಾಯ್ದೆಗಳು ಏನೇನಿದ್ದಾವೆ, ಆ ಕಾಯ್ದೆಗಳನ್ನ ಡೀಟೇಲಾಗಿ ನಾವು ಕೊಟ್ಟಿದ್ದೀವಿ. ಓಕೆ, ಚಿಕ್ಕ ಪುಟ್ಟದೆಲ್ಲೂ ಮಿಸ್ ಆಗಿರ್ಬೋದು, ಬಟ್ ಹೇಳಿದಲ್ಲ, ನಾವು ಅತೀತರು ಅಲ್ಲ, ನಾವು ಅತೀತರಲ್ಲ, ಮನುಷ್ಯರು, ಚಿಕ್ಕ ಪುಟ್ಟದ್ದು ಮಿಸ್ ಆಗಿರುತ್ತೆ. ಓಕೆ, ಸೊ ಅದನ್ನು ಕವರ್ ಮಾಡೋ. ಅಮೂಲ್ HYT ಸಂಸ್ಥೆಗಳು ಹೇಳಿದ್ನಲ್ಲ, ನಂದಿನಿ KMF HYT ಪ್ರಶ್ನೆಗಳು ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಎಲ್ಲವನ್ನು ಕೂಡ ನಾವು ಕವರ್ ಮಾಡಿದ್ದೀವಿ ನೋಡಿ. ಸಹಕಾರಿ ಬ್ಯಾಂಕಿಂಗ್ಸ್, ಕೋಆಪರೇಟಿವ್ ಬ್ಯಾಂಕಿಂಗ್ಸ್ ಯಾವ್ಯಾವಿದ್ದಾವೆ ಎಲ್ಲವನ್ನು ನಾವು ಕವರ್ ಮಾಡೋಕ್ಕೆ ಪ್ರಯತ್ನವನ್ನು ಮಾಡಿದ್ದೀವಿ. PYQ ಥೀಮ್ ಅಂತ, ಲ್ಯಾಂಡ್ ಡೆವಲಪ್ಮೆಂಟ್ ಬ್ಯಾಂಕ್ PYQ ಥೀಮ್ ಇದು, ಅದನ್ನು ಕೂಡ ನಾವೇನು ಮಾಡಿದ್ದೀವಿ, PYQ ಥೀಮ್ ಅಂತ ಕವರ್ ಮಾಡಿದ್ದೀವಿ. ಸಹಕಾರ ಸಿಂಧು ಯೋಜನೆ ಇದು ಕೂಡ PYQ ಥೀಮು, ಇಲ್ಲೂ ಕೂಡ ಪ್ರಿವಿಯಸ್ ಇಯರ್ ಕ್ವಶನ್ಸನ್ನು ತೊಗೊಂಡಿದ್ದೀನಿ ಸಹಕಾರ ಚಳುವಳಿಗಳ ಬಗ್ಗೆ. ಓಕೆ, ಸೊ ಯಾವುದೂ ಮಿಸ್ ಮಾಡಿಲ್ಲ. ಆಮೇಲೆ ಭಾರತ ಸಮಾಜಶಾಸ್ತ್ರಜ್ಞರು
ಈ ಥರ ಪ್ರತಿಯೊಂದೂ ನಾವೇನು ಮಾಡಿದ್ದೀವಿ, ಟಾಪಿಕ್ಸನ್ನು ಕವರ್ ಮಾಡಿದ್ದೀವಿ. ಸೊ ಇಲ್ಲ ಸೇಮ್ ಸಮಾಜಶಾಸ್ತ್ರ, ಚಿಂತಕರು, ಆಯಿತಾ, ಆಮೇಲೆ ಇಂಡಿಯನ್ ಪಾಪ್ಯುಲೇಷನ್, ಇಂಡಿಯನ್ ಎತ್ನಿಕ್ ಗ್ರೂಪ್ಸು, ದಲಿತ ಚಳುವಳಿ, ಹಿಂದುಳಿದ ವರ್ಗ ಚಳುವಳಿ, ರೈತ ಚಳುವಳಿ, ಪ್ರತಿಯೊಂದನ್ನು ಇಂಡಿಯನ್ ಸೋಷಿಯಾಲಜಿ ಅಂದರೆ ಎಲ್ಲವನ್ನು ನಾವು ಕವರ್ ಮಾಡಿದ್ದೀವಿ. ಕರ್ನಾಟಕ ರಿಲೇಟೆಡ್ ಏನು ಚಳುವಳಿಗಳಿತ್ತಲ್ಲ ಎಲ್ಲವನ್ನು, ಪರಿಸರ ಅಂದ ತಕ್ಷಣ ಪರಿಸರ ಚಳುವಳಿ, ಪರಿಸರ ಸಂಬಂಧಿ ಸಮಸ್ಯೆಗಳು, ಸಮಿತಿಗಳು, ಕಸ್ತೂರಿರಂಗನ್ ಸಮಿತಿ, ಗದ್ಗಿಲ್ ಸಮಿತಿ, ಆಮೇಲೆ ಯೋಜನೆಗಳು, ನ್ಯಾಷನಲ್ ಪಾರ್ಕ್ಸು, ವೈಲ್ಡ್ ಲೈಫ್ ಸೆಂಚುರಿ, ಎಲಿಫೆಂಟ್ ರಿಸರ್ವು, ಬೇರೆ ಬೇರೆ ಪಕ್ಷಿಧಾಮಗಳು, ಎಲ್ಲವನ್ನು ವೈಲ್ಡ್ ಲೈಫ್ ಸೆಂಚುರಿ ಎಲ್ಲವನ್ನು ಇನ್ ಡೀಟೇಲಾಗಿ ಕವರ್ ಮಾಡಿದ್ದೀವಿ. ಪೋರ್ಟಲ್ಸ್ ಕೂಡ, ಸೈನ್ಸ್ ಆ್ಯಂಡ್ ಟೆಕ್. ಇಷ್ಟು ಹೇಳ್ತಾ ಈ ಒಂದು ನಮ್ಮ ಬುಕ್ಕಿನ ಬಗ್ಗೆ ಇನ್ನೊಂದು ಸ್ವಲ್ಪ ನಾನು ಡೆಪ್ತಾಗಿ ಕಿರು ಪರಿಚಯವನ್ನು ಕೊಡೋಕ್ಕೆ ಪ್ರಯತ್ನವನ್ನು ಮಾಡಿದ್ದೀನಿ. ಸೊ ನಾನು ಫಸ್ಟಿಗೆ ನಂಬರ್ ತೋರಿಸಿದ್ನಲ್ವ, ಆಮೇಲೆ ಡಿಸ್ಕ್ರಿಪ್ಷನಲ್ಲೂ ಕೂಡ ನಮ್ಮ ನಂಬರ್ ಇರುತ್ತೆ, ಬುಕ್ ಎಲ್ಲಿ ಸಿಗುತ್ತೆ, ನೀವು ಯಾವ ಊರಲ್ಲಿದ್ದೀರಾ, ನಿಮ್ಮ ಹತ್ತಿರದಲ್ಲಿ ಎಲ್ಲಿದೆ ಅನ್ನೋದನ್ನು ಕೂಡ ನಾವು ಹೇಳೋಕ್ಕೆ ಪ್ರಯತ್ನವನ್ನು ಮಾಡ್ತೀವಿ. ಓಕೆ. ಸೊ ಈ ಬುಕ್ಕು ಎಸ್ಪೆಷಲಿ ಧಾರವಾಡದಲ್ಲಿ ಇದ್ದೀರಾ ಅಂತಂದರೆ ನಾನು ಒಂದು ನಂಬರನ್ನು ನಿಮಗೆ ಶೇರ್ ಮಾಡ್ತೀನಿ. ಕೈಂಡ್ಲಿ ಒಂದೇ ನಿಮಿಷ. ಹಾಂ, ಧಾರವಾಡದಲ್ಲಿ ಇದ್ದೀರಾ ಅಂತಂದರೆ ಧಾರವಾಡ. ಓಕೆ, ನೀವು ಧಾರವಾಡದಲ್ಲಿ ಇದ್ದೀರಾ ಅಂತಂದರೆ ಈ ಒಂದು ನಂಬರು ಬಸಲಿಂಗಪ್ಪ ಅಂತ ಇವ್ರ ನೇಮು, ಬಸಲಿಂಗಪ್ಪ ಅಂತ. ಓಕೆ, ಶಾರದಾಂಬ ಪುಸ್ತಕಾಲಯ ಇವ್ರ ನಂಬರ್ ಬರ್ಕೊಳ್ಳಿ, 7996405903, 7996405903. ಈ ಒಂದು ನಂಬರ್ ಕರೆ ಮಾಡಿದರೆ ನೀವು ಯಾವ ಊರಲ್ಲಿದ್ದರೂ ಕೂಡ ಅವ್ರು ಏನು ಮಾಡ್ತಾರೆ, ನಿಮಗೆ ಕೊರಿಯರನ್ನು ಮಾಡ್ತಾರೆ. ಇನ್ಕ್ಲೂಡಿಂಗ್ ಕೊರಿಯರ್ ಚಾರ್ಜು 199. ಓಕೆ, ಇನ್ಕ್ಲೂಡಿಂಗ್ ಕೊರಿಯರ್ ಚಾರ್ಜ್ 170 ರುಪೀಸು. ಆ್ಯಕ್ಚುಲಿ ಬುಕ್ ಬೆಲೆ 200 ರುಪೀಸ್ ಇದೆ. ಇನ್ಕ್ಲೂಡಿಂಗ್ ಕೊರಿಯರ್ ಚಾರ್ಜ್ ಅಲ್ಲೇ ಇದ್ದರೆ ನಿಮಗೆ 150 ರುಪೀಸಿಗೆ ಸಿಗುತ್ತೆ. ಕೊರಿಯರು ಎಲ್ಲ ಹೇಳಿದ್ರೆ 170 ರುಪೀಸ್ ಅರೌಂಡ್ ಆಗುತ್ತೆ. ಸೊ ಈ ನಂಬರ್ 7996405903 ಬಸಲಿಂಗಪ್ಪ ಅಂತ ಧಾರವಾಡದಲ್ಲಿರೋರು, ಅಥವಾ ನಿಮಗೆ ಎಲ್ಲೇ ಆನ್ಲೈನ್ ಡೆಲಿವರಿ ಬೇಕಾದರೆ ಈ ಒಂದು ನಂಬರ್ಗೆ ನೀವು ಸಂಪರ್ಕಿಸ್ಬೋದು. ನಿಮಗೆ ಡೀಟೇಲ್ಸ್ ಎಲ್ಲ ಕಳಿಸ್ಕೊಡ್ತಾರೆ, ಅವರು ನಿಮಗೆ ಕೊರಿಯರ್ನ ಮಾಡ್ತಾರೆ. ಓಕೆ, ಇಷ್ಟು ಹೇಳ್ತಾ ಈ ಒಂದು ವಿಡಿಯೋನಲ್ಲಿ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಎಂದಿನಂತೆ ಸದಾ ನಿಮ್ಮ ಬೆಂಬಲ ಇರಲಿ ಅಂತ ಕೋರ್ತಾ ಇದ್ದೀನಿ. ಥ್ಯಾಂಕ್ ಯು, ಧನ್ಯವಾದಗಳು.